ಕ್ರಿಯೆ ಸರಿಯಾಗಿ ಮಾಡಬೇಕು. ಈ ಕೈ ಒಳ್ಳೆಯದಕ್ಕೆ ಉಪಯೋಗ ಮಾಡಬೇಕು, ಅನ್ಯಾಯಕ್ಕೆ ಉಪಯೋಗ ಮಾಡಬಾರ್ದು. ಈ ಕೈ ದೇವರಾಗಬೇಕಲ್ಲ, ಲಿಂಗ ಆಗಬೇಕಲ್ಲ, ಕೈ ಹೆಂಗೆ ಆಗ್ತದೆ? ಕ್ರಿಯಾ ಲಿಂಗ ಆಗಬೇಕು. ಹಸ್ತ ದಾನ ಮಾಡಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆ ಹೊರತು ಕುಸ್ಕೊಳ್ಬಾರ್ದು. ಕಸ್ಕೊಂಡ್ರೆ ಮನುಷ್ಯನ ಕೈ, ನೀಡಿದ್ರೆ ದೇವ್ರ ಕೈ. ರಕ್ಷಣೆ ಮಾಡಿದರೆ ಅದು ದೇವ್ರ ಕೈ ಆಗ್ತದೆ. ಹಿಂಸೆ ಮಾಡಿದರೆ ಅದು ಮಾನವ ಕೈ, ದಾನವ ಕೈ. ಅದು ನೋಡ್ರಿ, ನಮ್ಮ ಕೈ ಒಂದು ಕೈ ಎಷ್ಟು ಕೆಲಸ ಮಾಡ್ತದೆ. ಇನ್ನೊಬ್ಬರದನ್ನು ಮುಟ್ಟಬಾರ್ದು. ಯಾವುದೇ ವಸ್ತು ಅನ್ಯಾಯವಾಗ್ದಾನೆ ಇದು ಈ ಕೈಯಿಂದ ಮಾಡಬಾರ್ದು. ಅಂದರೆ ಈ ಕೈ ನಮ್ಮ ಪಾಣಿ ಏನಿದೆ ಇದು ಕ್ರಿಯಾಲಿಂಗ ಆಗ್ತದೆ, ಆಚಾರಲಿಂಗ ಆಗ್ತದೆ, ಇದು ಲಿಂಗ ಆಗ್ತದೆ. ಕಾಲು, ಪಾದ ಇದು ಒಂದು ಕೂಡ ಕರ್ಮಿಂದ ಬರ್ತದೆ. ಇದು ಯಾಕಡೆ ಒಳ್ಳೆ ದಾರಿ ಕುಂಟು ನಡೆಸಿ ನಡ್ಕೋತ ಹೋಗ್ತದೆ ಹೊರತು ತಾನಾಗಿ ಇದಕ್ಕೆ ಜ್ಞಾನ ಇಲ್ಲ. ಆದರೆ ಈ ಪಾದವನ್ನು ನಾವು ಅರಿವಿನ ದೃಷ್ಟಿಯಿಂದ ಒಳ್ಳೆಯ ದಾರಿ ನಡೆಸಬೇಕು. ಬರೀ ಪಾದ ಅಂದರೆ ಪಾದನೇ ಅಲ್ಲ, ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತ ಇದ್ರ ಸಂಕೇತ. ಇದು ಪಾದ ಸಂಕೇತ, ಪಾದ ಇದು. ಇದೇ ಪಾದ ನಡಿಬೇಕಂತಲ್ಲ. ನಮ್ಮ ಬದುಕು ಹೆಂಗೆ ನಡಿಬೇಕು ಅಂತಂದರೆ ಅಡ್ಡದಾರಿ ಹಿಡಿದು ಹೋಗಬಾರ್ದು. ಏನೋ ಸಿಕ್ತಂದು ಕೂಡ ತಪ್ಪು ಹೆಜ್ಜೆ ಇಟ್ಟು ಹೋಗಬಾರ್ದು. ಶುದ್ಧವಾದ ದಾರಿಯಲ್ಲಿ ಹೋಗಬೇಕು, ಪರಿಶುದ್ಧವಾದ ಮಾರ್ಗದತ್ತ ಹೋಗಬೇಕು, ಸಣ್ಣ ಮಾರ್ಗದಲ್ಲಿ ನಡಿಬೇಕು. ದುರ್ಮಾರ್ಗದಲ್ಲಿ ಹೋಗಬಾರ್ದು. ದುರ್ಮಾರ್ಗದಲ್ಲಿ ನಡೆದರೆ ಮನುಷ್ಯ ಹೆಂಗಾಗ್ತಾನೆ? ತಂದೆ ತಾಯಿ ಸೇರೋದಿಲ್ಲ, ಹಿರಿಯರಿಗೆ ಗೌರವ ಕೊಡೋದಿಲ್ಲ, ಗುರು ಹಿರಿಯರಿಗೆ ಗೌರವ ಕೊಡೋದಿಲ್ಲ, ಬೇರೆಯವ್ರ ಜೊತೆ ಇನ್ನೊಬ್ಬರ ಜೊತೆ ಸಾಮರಸ್ಯದ ಇರೋದಿಲ್ಲ. ದುಶ್ಚಟಗಳು, ದುರ್ಗುಣಗಳು, ಮದ್ಯಪಾನ ಸೇವನೆ, ಪರಸ್ತ್ರೀ ಗಮನ, ಹಿಂಸೆ ಮಾಡೋದು ಮುಂತಾದ ದಾರಿಯತ್ತ ಈ ಬದುಕು ಹೋಗಬಾರ್ದು. ಸತ್ಯ ಮಾರ್ಗದಲ್ಲಿ ನಮ್ಮ ಬದುಕು ನಡೆದರೆ ಈ ಪಾದ ಲಿಂಗ ಆಗ್ತದೆ, ಶಿವಲಿಂಗ ಆಗ್ತದೆ. ಏನು ಲಿಂಗಗಳು? ಲಿಂಗ ತತ್ವ ಸುಮ್ಮನೆ ಹೇಳೋದು. ನಾವು ಲಿಂಗ ಆಗಿದ್ದೇವ್ರಿ, ನಮ್ಮ ಧರ್ಮ ಇಂಥದ್ರಿ, ನಮ್ಮ ಮತಪಂಥ ಇಂಥದ್ರಿ, ಯಾಕೆ ಕೊಯ್ತೀರಪ್ಪ ಇವೆಲ್ಲ? ಮೊದಲು ಹಾಕ್ಬೇಕು. ಹಿಂಗೆ ಇಂದ್ರಿಯಾದಿಗಳೆಲ್ಲವೂ ಲಿಂಗಮಯ ಮಾಡ್ಕೊಳ್ಬೇಕು. ಭಾಳ ಶ್ರೇಷ್ಠವಾದ ಫಿಲಾಸಫಿ ಇದು. ಸುಮ್ಮನೆ ಬರ್ಕೊಂಡು ಬರಲ್ಲ. ಹಂಗೆ ಕೈಯಲ್ಲಿ ಲಿಂಗ ಆಗಬೇಕು, ಕಾಲು ಸನ್ಮಾನ ನಡೆದು ಲಿಂಗ ಆಗಬೇಕು, ದೇವರಾಗಬೇಕಿದು. ಸತ್ಪಥದಲ್ಲಿ ನಡಿಬೇಕು. ಭಕ್ತನ ನಡೆ ಶುದ್ಧ, ಭಕ್ತನ ನುಡಿ ಶುದ್ಧ, ಭಕ್ತನ ನೋಟ ಶುದ್ಧ. ನಮ್ಮ ಶರಣರು ಹೇಳ್ತಾರೆ, ಭಕ್ತನ ನೋಟ ಶುದ್ಧ, ಭಕ್ತನ ಮಾತು ಶುದ್ಧ. ಹೀಗೆ ಎಲ್ಲವೂ ಭಕ್ತನ ಶುದ್ಧ ಇರ್ತದೆ. ಇಂಥ ಪಾದ ಏನಿದೆ ಸನ್ಮಾರ್ಗದಲ್ಲಿ ನಡೀತಾ ಇದ್ದಾಗ ಇದಕ್ಕೆ ಆಚಾರಲಿಂಗದಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾರೆ ಶರಣರು. ಪಾದನೂ ನಿವೃತ್ತಿ ಆಯಿತು. ಅಂದರೆ ಭೌತಿಕ ಕಾಲ ಅಲ್ಲ, ಮನುಷ್ಯನ ಕಾಲ ಅಲ್ಲ. ಇದೀಗ ಮನುಷ್ಯನ ಪಾದ ಅಲ್ಲ, ಇದು ಶರಣನ ಪಾದ. ಶರಣ ಅಂದರೆ ನಿರಾಕಾರ ಪರಮಾತ್ಮನ ಅಥವಾ ಶಿವತತ್ವದ ಸಾಕಾರ ರೂಪಕ್ಕೆ ಶರಣ ಅಂತಾರೆ. ಹಾಗೆ ಡಿಬತಿ ಹಚ್ಕೊಂಡ ಕೊಳ್ಳ ಒಂದು ದೇವ್ರು ಹಾಕ್ಕೊಂಡ ಎಸಿ ಹಾಕ್ಕೊಂಡು ಬರೋಣ, ಶರಣ ಹಾಕಕ್ಕೆ ಬರಲ್ಲ. ಹಂಗೆ ಯಾವುದೊಂದು ಕುಲ್ದಾಗ ಹುಟ್ಟಿದ ಕೂಡಲೇ ಶರಣ ಹಾಕಕ್ಕೆ ಬರಲ್ಲ. ಹಂಗೆ ಅದು ಬಹಳ ಶ್ರೇಷ್ಠವಾದ ಪದ. ಅದು ಪ್ರಪಂಚದಲ್ಲಿ ಯೋಗಿಗಿಂತಲೂ, ತ್ಯಾಜಿಗಿಂತಲೂ, ಸನ್ಯಾಸಿಗಿಂತಲೂ, ಗುರುವಿಗಿಂತಲೂ, ಸ್ವಾಮಿಗಿಂತಲೂ, ಸನ್ಯಾಸಿಗಿಂತಲೂ, ಜಗದೂರಿಗಿಂತಲೂ ಶ್ರೇಷ್ಠ ಪದವಿ ಯಾವುದಂದರೆ ಅದು ಶರಣ ಪದ. ಶ್ರೇಷ್ಠವಾದ ಇವು ಲೌಕಿಕದ ಇವೆಲ್ಲ ವ್ಯವಹಾರ ಮಾಡೋವು. ಆದರೆ ಶರಣ ತತ್ವ ಹಾಗಲ್ಲ. ನಿರಾಕಾರ ಪರವಸ್ತುವಿನ ಸಾಕಾರ ಸ್ವರೂಪವೇ ಶರಣ. ಆ ಶರಣ ಲೋಕ ಕಲ್ಯಾಣ ಮಾಡಲಿಕ್ಕೆ ಸಂಚರಿಸ್ತಾ ಅಂದರೆ ಆತನಿಗೆ ಜಂಗಮ ಅಂತ ಕರೀತಾರೆ. ಅದು ಜಂಗಮ ಲಿಂಗ. ಅದು ವ್ಯಕ್ತಿ ಅಲ್ಲ, ಆತನಕ್ಕೂ ಬರಲ್ಲ, ಅದು ಅಂತಾರೆ. ಜಂಗಮಕ್ಕೆ ಅಂತಾರೆ ನಮ್ಮ ಶರಣರು, ಜಂಗಮರಿಗೆ ಅನ್ನಲ್ಲ. ಮಾಡಿದ ನೆನೆದ್ರ ಲಿಂಗಕ್ಕೆ, ಮಾಡಿದ ನೆನೆದ್ರ ಜಂಗಮಕ್ಕೆ ಅಂತಾರೆ ಹೊರತು ಮಾಡಿದ ನೆನೆದ್ರ ಜಂಗಮರಿಗೆ ಇಲ್ಲ. ಜಂಗಮ ಅಂದರೆ ವ್ಯಕ್ತಿ ಅಲ್ಲ, ಮನುಷ್ಯ ಅಲ್ಲ, ಅದು ಕುಲ ಅಂತೂ ಅಲ್ಲವೇ ಅಲ್ಲ. ಅದು ಭಾಳ ಅದ್ಭುತವಂತ ಶ್ರೇಷ್ಠ ಫಿಲಾಸಫಿ ನಮ್ಮ ಬಸವಾದಿ ಶರಣರು ಈ ಲೋಕಕ್ಕೆ ಕೊಟ್ಟಿದ್ದಾರೆ. ಈ ಥರ ನಮ್ಮ ಈ ಪಾದದಿಂದ ಒಳ್ಳೆಯ ದಾರಿಯತ್ತ ಹೋಗಬೇಕು. ಆಮೇಲೆ ಗುದಗುಯ್ಯಗಳು, ಎರಡು ಗುಪ್ತಾಂಗಗಳದಾವೆ. ಏನು ಅವುಗಳು ಏನು ಕಲಿಸ್ಬೇಕು ನಾವು ಅಂದರೆ, ಗುದೇಂದ್ರಿಯದ ಮೂಲಕ ಯಾವ ರೀತಿ ನಾವು ಮಲವನ್ನು, ಹೊಲಸನ್ನು, ಅಲ್ಲದನ್ನು ಹೊರ ಹಾಕ್ತೇವೋ ಹಾಗೆ ನಮ್ಮ ಬದುಕಿನಲ್ಲಿ ಕೊಡೋಣ ಯಾವುದು ಅಲ್ಲ ಅನ್ನುವಂಥದ್ದು ಇದೆಯೋ, ಯಾವುದು ಹೇಸಿಗೆ ಹುಟ್ಟುವಂಥ ಆಚರಣೆ ಇದೆಯೋ, ದುರಾಸೆ, ದುರ್ವ್ಯಸನ, ಅನ್ಯಾಯ, ಅತ್ಯಾಚಾರ, ಇವೆಲ್ಲ ಅಲ್ಲದ ಗುಣಗಳೆಲ್ಲ ಏನು ಮಾಡಬೇಕು? ಹೇಸಿಗೆ ಅಂತ ಇವನ್ನು ತ್ಯಾಗ ಮಾಡಬೇಕು, ತಿರಸ್ಕಾರ ಮಾಡಬೇಕು.
ಇದು ಕುದೇಂದ್ರಿಗೆ ಸಂಬಂಧಪಟ್ಟಂಥ ಒಂದು ಆ ಸಂಕೇತ. ಇದು ಹೆಂಗೆ ಮಲ ತ್ಯಾಗ ಮಾಡ್ತದೋ ಹಂಗೆ ಇವು ಮಲ ಅಂತ ಹೊರಗೆ ಹಾಕಬೇಕಪ್ಪ. ಕೆಟ್ಟ ಗುಣಗಳನ್ನೋದು ಒಂದು ಮಲ ದೋಷ. ಈ ಕೆಟ್ಟ ಅವಗುಣಗಳು ನಮ್ಮಲ್ಲಿದ್ದರೆ ನಮ್ಮ ಜೀವನ ಲಿಂಗಮಯ ಆಗೋದಿಲ್ಲ, ದೇವರಾಗೋದಿಲ್ಲ, ಇದು ಸತ್ಯವಂತ ಆಗೋದಿಲ್ಲ, ಸಂತ ಆಗೋದಿಲ್ಲ, ಪವಿತ್ರ ಆಗೋದಿಲ್ಲ. ಈ ಒಂದು ದೃಷ್ಟಿಯಿಂದ ನಮ್ಮ ಗುದೇಂದ್ರ ಏನಿದೆ ಮಲ ಹೊರಗೆ ಹಾಕಂಗದು ಈ ಕೆಟ್ಟದನ್ನು ಹೊರಗೆ ಹಾಕಬೇಕು. ಎಷ್ಟು ಅದ್ಭುತ ಫಿಲಾಸಫಿ ಇದು. ಹಿಂಗೆ ಹಾಕಿದರೆ ಆ ಇಂದ್ರಿಯ ಕೂಡ ನಿವೃತ್ತಿ ಆಗ್ತದೆ. ನೋಡಿ ಹೇಗಿದೆ ಸಂಕೇತ ಅದು ಅಷ್ಟೇ. ಆದರೆ ವಾಸ್ತವ ಸಂಕೇತ ಏನಿದೆ ಅಂದರೆ ಕೆಟ್ಟದನ್ನು ಹೊರಗೆ ತ್ಯಾಗ ಮಾಡಬೇಕಪ್ಪ. ಕೆಟ್ಟದು ತ್ಯಾಗ ಮಾಡಬೇಕು, ಒಳ್ಳೆಯದನ್ನು ಭೋಗ ಮಾಡಬೇಕು, ಸ್ವೀಕರಿಸಬೇಕು. ಗುಹೇಂದ್ರಿಯ ಹೇಗೆ ಅದು ಬೇರೆ ಒಂದು ವಸ್ತುವಿನ ಮೂಲಕವಾಗಿ ಆನಂದ ಪಡಬೇಕಂಥದ್ದು, ಯಾವುದೋ ಒಂದು ಸಂಘದಿಂದ ಆನಂದ ಪಡಬೇಕಂಥದ್ದು, ಈ ಗುಹೇಂದ್ರಿಯ ಹೇಗೆ ಆನಂದ ಪಡಬೇಕಂತ ಸಂಘದಲ್ಲಿ ಆ ಒಂದು ರೀತಿಯಿಂದ ಇದನ್ನು ಶರಣರ ಸಂಘದಲ್ಲಿ, ಸತ್ಪುರುಷರ ಸಂಘದಲ್ಲಿ, ಮಹಾತ್ಮರ ಸಂಘದಲ್ಲಿ ಆನಂದ ಪಡಬೇಕು. ಹೀಗಾದಾಗ 5 ಕರ್ಮೇಂದ್ರಿಯಗಳು ಏನದವ ಲಿಂಗಮಯ ಆಗ್ತವೆ. ಎಷ್ಟು ದೊಡ್ಡ ಫಿಲಾಸಫಿ ರೀ. ಕ್ರಿಯಾಶಕ್ತಿಗಳು ರೀ, ಕರ್ಮೇಂದ್ರಿಯ ಅನ್ನೋದು ಕ್ರಿಯಾಶಕ್ತಿ. ಕರ್ಮೇಂದ್ರಿಯಗಳಿಂದ ಮಾಡುವಂಥ ಕ್ರಿಯಾಶಕ್ತಿಗಳು ದುಷ್ಕ್ರಿಯೆ ಆಗಬಾರ್ದು, ಸತ್ಕ್ರಿಯೆ ಆಗಬೇಕಂದಾಗ ಇದು ಆಚಾರಲಿಂಗ ಆಗ್ತದೆ. ಇವು ಆಚಾರಲಿಂಗ ಆಗಬೇಕಾದ್ರೆ ನಮಗೆ ಚಿತ್ತ ಶುದ್ಧ ಬೇಕು. ಅಂತಃಕರಣ ಹಸ್ತಾತು. ಕರ್ಮೇಂದ್ರಿಯಗಳೆಲ್ಲವೂ ಕ್ರಿಯಾಶಕ್ತಿಗಳಾದವು. ಹೆಂಗಿದೆ ನೋಡ್ರಿ. ಅವುಗಳನ್ನು ಲಿಂಗ ಪೂಜೆ ಮಾಡಲಿಕ್ಕೆ ಶ್ರದ್ಧೆಯಿಂದ ಮಾಡಬೇಕು. ಆವಾಗ ನಮ್ಮ ಆಚರಣೆಗಳು ದೇವರಾಗ್ತವೆ. ಭಕ್ತ ಅನಿಸ್ಕೊಳ್ಳಿ ಹಿಂಗೆ ಸಾಧ್ಯ. ಇಂಥ ಭಕ್ತರು ಸಿಗ್ತಾರ, ಶುಕ್ರು ಎಷ್ಟು ಜನ ಸಿಗ್ತಾರೆ, ಸ್ವಲ್ಪ ಹುಡುಕಾಡ್ಬೇಕೀಗ. ಭಕ್ತನೇ ಆಗಕ್ತಾ ಇರಲ್ಲ, ಇನ್ನು ಭಕ್ತನೇ ಆಗಕ್ತಾ ಇರಲಿಲ್ಲ, ಭಕ್ತಸ್ಥಲಿ ಆಗಿಲ್ಲ ಅಂತಂದಾಗ ಮುಂದಿಂದೇನು? ಈ ಒಂದು ರೀತಿಯಿಂದ ಭಕ್ತನಿಗೆ ಆಚಾರವೇ ಲಿಂಗ. ನಾವು ಹಣಿ ಮೇಲೆ ಭಸ್ಮ, ಕೊಳ್ಳಲ ದೇವರು, ಬಾಯಿಯಲ್ಲಿ ಮಂತ್ರ, ಒಳ್ಳೆಯ ವಿಚಾರ, ಒಳ್ಳೆಯ ವಚನ ಪಠನೆ ಮಾಡಿ ಕೂಡ ನಮ್ಗೆ ಭಕ್ತತ್ವ ಬರುವುದಿಲ್ಲ. ಮಹಾಗುರು ಬಸವಣ್ಣವರು, ಶರಣರು ಎಲ್ಲ ಹೇಳ್ತಾರೆ, ಸುರೆಯ ಮಡಕೆಗೆ ಹೊರಗೆ ಬೂದಿಯ ವಿಭೂತಿಯ ಧರಿಸಿದಳೆ ಒಳಗೂ ಶುದ್ಧವಾಗಬಲ್ಲದೆ. ಮದ್ಯ ತುಂಬಿದ ಗಡಿಗೆ ಮಡಿಕೆ ಇದೆ, ಮದ್ಯ ತುಂಬಿದ ಮಡಿಕೆ ಇದೆ, ಅದ್ರ ಒಳಗೆ ಮದ್ಯ ಇದೆ, ದುರ್ವಾಸನೆ ಬರ್ತಾ ಇದೆ, ಅದು ಶುದ್ಧ ಮಾಡ್ಬೇಕಂತೇಳಿ ಮ್ಯಾಲೆ ವಿಭೂತಿ ಧರಿಸಿದ್ರೆ ಶುದ್ಧ ಆಗ್ತದ ಅಂತ ಕೇಳ್ತಾರೋ. ಹಾಗೆ ನಮ್ಮ ಒಳಗೆ ಅವಗುಣಗಳು ಇಟ್ಕೊಂಡು ನಾವೆಲ್ಲರೂ ಭಕ್ತ ಆಗ್ಬೇಕ್ರಿ ಅಂತಂದರೆ ವಿಭೂತಿ ಧರಿಸಿ ದೇವರು ಧರಿಸ್ಕೊಂಡು ಆಗ ಸಾಧ್ಯನಾ? ಒಳಗೆ ಹಂಗೆ ಇರ್ತದ ವಾಸನ. ಎಂಥ ಉದಾಹರಣೆ ಕೊಟ್ಟು ಹೇಳ್ತಾರೆ. ಮಡಿಲ ಸುತ್ತಿದ ಹಾವಿನಂತೆ ಮಡಿಲಲ್ಲಿ ಕಟ್ಟಿದರೆ ಏನು? ಚನ್ನಬಸವಣ್ಣ ಕೇಳ್ತಾರೆ ನಮಗೆ. ನಾವು ಕೊರಳಲ್ಲಿ ದೇವರನ್ನು ಧರಿಸ್ಕೊಂಡಿವಿ, ಅದು ನಮ್ಮ ಅವಗುಣಗಳು ಬಿಟ್ಟಿಲ್ಲ. ಇದು ಹೆಂಗಾಗ್ತದಂತೆ? ಮಡಿಲ ಸುತ್ತಿದ ಹಾವಿನಂತೆ. ಮಡಿಲಲ್ಲಿ ಸುತ್ತಿದಳೇನು? ಕೊರಳ ಸುತ್ತಿದ ಹಾವಿನಂತೆ ಕೊರಳಲ್ಲಿ ಕಟ್ಟಿದರೆ ಏನು? ಯಾಕೆ ಹೆಂಗೆ ದರ್ಶನ ಭಕ್ತ ಆಗಲ್ಲ? ಕಳವು, ಆಧಾರ, ಹಿಂಸೆ, ಪರಸ್ತ್ರೀ ಈ ಮುಂತಾದ ಅವಗುಣ ಬಿಡದನಕ್ಕ ಭಕ್ತ ನೆನೆಸಬಾರದು. ಭಕ್ತ ಅನಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಕೂಡಲ ಚನ್ನ ಸಂಘನಲ್ಲಿ ಆಚಾರ ಸಹಿತ ಭಕ್ತ, ಅನಾಚಾರ ಸಹಿತ ಭವಿ ಅಂತಾರೋ. ಆಚಾರ ಇರಬೇಕು ನಮ್ಮಲ್ಲಿ. ಆಚಾರ ಅಂದ ಕೂಡಲೇ ಸತ್ಯಶುದ್ಧವಾದ ಆಚಾರಗಳು. ಅನ್ಯಾಯದ ನಡೆ ಬಿಡಬೇಕು, ಅನಾಚಾರದ ನಡೆ ಬಿಡಬೇಕು, ಇನ್ನೊಬ್ರಿಗೆ ಅನ್ಯಾಯ ಮಾಡೋದನ್ನು ಬಿಡಬೇಕು. ಅದು ಯಾರು ನೋಡ್ತಾರೆ ಯಾರು ನೋಡಲ್ಲ ಅಂತಲ್ಲ, ನನಗೆ ಜನ ಒಳ್ಳೇದಂತಾರಂದ್ರೆ ಅಲ್ಲ, ನನ್ನ ಮನಸ್ಸಿಗೆ ಮನಸ್ಸಾಕ್ಷಿಯಾಗಿ ಆಚರಣೆ ಮಾಡಬೇಕು. ನಾವು ನನ್ನ ಮನಸ್ಸಿಗೆ ನನಗೆ ಖಾತ್ರಿ ಇರಬೇಕು. ಉಳಿದವ್ರು ನಮಗೆ ದೊಡ್ಡವರು ಅಂತಾರೆ ಅಂದ ಕೂಡಲೇ ನಾವು ದೊಡ್ಡ ಆಗೋದಿಲ್ಲ. ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ನಮ್ಮ ಶರಣರು ಕೇಳ್ತಾರೆ. ಕಳ್ತನ ಮನ ಅರಿಯದ ಕಳ್ತನ ಇಲ್ಲ. ನಾವು ಏನು ಮಾಡ್ತೀವಿ, ನಾವು ಏನಿದ್ದೀವಿ ಎಂಬುದು ನನಗೆ ಗೊತ್ತು ಸರಿಯಾಗಿ, ಇನ್ನೊಬ್ರಿಗೆ ಅಲ್ಲ. ಗಟ್ಟಿಯಾಗಿರ್ಬೇಕು. ನನ್ನ ಮನಸ್ಸಿಗೆ ನಾನು ಸಾಕ್ಷಿಯಾಗಿ ಸತ್ಯವಂತನಾಗಿರಬೇಕು. ಜನ ಅನ್ನೋದಲ್ಲ, ನಾವು ಹೆಂಗಿದ್ದೇವೆ ಹಂಗೆ ಜನ ನೋಡಲ್ಲ. ಅವ್ರಿಗೆ ಹೆಂಗೆ ಕಾಣ್ತಾರೋ ನಾವು ಹೆಂಗೆ ಕಾಣ್ತೀವೋ ಹಂಗೆ ನೋಡ್ತಾರೋ. ನಾವಿದ್ದಂಗೆ ಜನ ನೋಡಲ್ಲ, ಅವ್ರಿಗೆ ನಾವು ಹೆಂಗೆ ಕಾಣ್ತೀವಿ ಹಂಗೆ ನೋಡ್ತಾರೆ. ಇದು ಲೋಕದ ರೂಢಿ. ಆದ್ದರಿಂದ ನಾವು ಜನ ನನ್ನ ಒಳ್ಳೆಯರು ಅಂದ್ಕೊಂಡು ನಾನು ಒಳ್ಳೆಯದಾಗಲ್ಲ. ಜನರೇನು ಬಲ್ಲಾರೋ ಒಳಗಾಗೋ ಕೃತ್ಯವ, ಮನವಾರಿಯಾದ ಕಳ್ಳತನವಿಲ್ಲವಲ್ಲ. ಹಿಂಗತ್ತಾರೆ. ಬಿಡು ಬಾಯದೊಳಡಂಬವ
ಮಾನಸದೋಳೋ ಎಡಬಿಡಿದಿರು ಶಂಭುವ. ಒಡಲೋಳೋ ವಂಚಿಸಿ ಹೊರಗೆನಿ ಕೀರ್ತಿಯ, ಪಡೆದರೆ ಶಿವ ನಿನ್ನ ಒಲಿವಾನೆ ಮರುಳೇ. ಎಂಥ ಮಾತು. ಒಡಲೋಳೋ ವಂಚಿಸಿ ಹೊರಗೆನಿ ಕೀರ್ತಿಯ. ವಂಚನೆ ಒಳಗೆ ಮಾಡ್ತಾನೆ, ಹೊರ ಜನ ಹೊಗಳತ್ತರ ಅಂದ್ಕೊಂಡೆ ದೊಡ್ಡವಾದನಿ ಅಂತ ತಿಳ್ಕೊತಾನೆ. ಹಾಗಲ್ಲ ಅಂತಾರ ಶರಣರು. ಒಡಲೋಳು ವಂಚಿಸಿ ಹೊರಗೆನಿ ಕೀರ್ತಿಯ, ಪಡೆದರೆ ಶಿವ ನೀನ ಒಲಿವನಿ ಮರುಳೇ. ಅಂತ ಮಾತು. ಜನರೇನು ಬಲ್ಲಾರು ಒಳಗಾವ ಕೃತ್ಯವ ಮನವರಿಯದ ಕಳ್ಳತನವಿಲ್ಲವಲ್ಲ. ನಿನ್ನ ಮನಸ್ಸು ಅರಿಯಂತ ಕಳ್ಳತನ. ಅದಕ್ಕೆ ನಾವು ಮನಸ್ಸಾಕ್ಷಿಯಾಗಿ ನಡಿಬೇಕೆ ಹೊರತು ಇನ್ನೊಬ್ಬರು ಏನಂತಾರಂತಲ್ಲ. ಇದು ಭಕ್ತನ ಶುದ್ಧವಾದ ಲಕ್ಷಣ. ಅದಕ್ಕೆ ನಾವು ಡಂಬಾಚಾರ ಬಿಡಬೇಕು. ಡಂಬಾಚಾರ ಒಳಗೊಂದು ಹೊರಗೊಂದು ಬದುಕು. ಒಳಗೆ ಕುಟಿಲ, ಹೊರಗೆ ವಿನಯವಾಗಿ ಭಕ್ತನೆನಿಸಿಕೊಂಬವರ ಬಲ್ಲನೊನ್ನರೆಯ ಲಿಂಗವು. ಮಹಾಗುರು ಬಸವೇಶ್ವರು ಇಡೀ ಪ್ರಪಂಚಕ್ಕೆ ಹೇಳ್ತಾರೆ ಏನಂತ, ಒಳಗೆ ಕುಟಿಲ. ಇದ ಮಂದಿ ಭಾಳ ಇರೋದು ಈಗ. ಒಳಗೆ ಕುಟಿಲ, ಚಲೋ ಮಾತಾಡ್ತಾರೆ ಮ್ಯಾಲೆ, ಹಿಂದೆ ಮಾಡೋದ ಬ್ಯಾರೆ. ಒಳಗೆ ದ್ವೇಷ ಇಟ್ಕೊಂಡು ಮ್ಯಾಲೆ ಮಾತು ಬೆಲ್ಲದಂಗೆ ಮಾತಾಡ್ತಾರೆ. ಹೃದಯದ ಕತ್ತರೆ ತುದನಾದಿಗೆ ಬೆಲ್ಲ ಎಂಬೋ. ಹೃದಯದಾಗ ಕತ್ತರಿ ಇಟ್ಕೊಂಡು ನಾಲಿಗೆಯಲ್ಲಿ ಮಾತ್ರ ಬೆಲ್ಲದ ಮಾತಾಡೋದಪ್ಪ. ಎಷ್ಟು ಮಂದಿ ಸಿಗ್ತಾರ್ರಿ ಇಂಥವು ಭಾಳ ಅದಾವೀಗ. ಮ್ಯಾಲೆ ಮಾತಾಡೋದು ಭಾಳ ಚಂದ, ಒಳಗೆ ಗುಣ ಬ್ಯಾರೇನೆ. ಹೃದಯದಲ್ಲಿ ಕತ್ತರಿ, ತುದು ನಾಲಿಗೆಯಲ್ಲಿ ಮಾತ್ರ ಬೆಲ್ಲೆಂಬೋ ಅಂತಾರೋ. ಹೀಗೇನ್ರು ನಿಮ್ಮ ನಡೆ ಅಂತ ಕೇಳ್ತಾರೆ. ಅದಕ್ಕೆ ಒಳಗೆ ಕುಟಿಲ ಇರಬಾರ್ದು. ಒಳಗೆ ಕುಟಿಲ, ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ಬಲ್ಲನೊನ್ನಲಯ್ಯ ಲಿಂಗವು. ಆ ಪರಮಾತ್ಮ ಪರಶಿವ ನಮಗೆ ತಿಳ್ಕೊತಾ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಆ ವಸ್ತು ತಿಳ್ಕೊತದೆ. ನಮ್ಮ ಮನಸ್ಸಿಗೆ ಖಾತ್ರಿ ಇದೆಲ್ಲ ಅದ ದೇವರು ತಿಳ್ಕೊತದೆ. ಅವರು ಸತ್ಪಥಕ್ಕೆ ಸಲ್ಲರಯ್ಯ. ಅವರು ಶರಣರ ಸತ್ಪಥಕ್ಕೆ ಸಲ್ಲುವುದಿಲ್ಲ. ಒಳಹೊರ ಒಂದಾಗದವರ ಅಳಿಯಾಸೆ ದೋರಿ ಬೀಸಾಡುವ ಜಗದೀಶ ಕೂಡಲ ಸಂಗಮ ದೇವ ಅಂತರು. ನಿರ್ಭಳೆಯಿಂದ ಅಂಥವ್ರನ್ನ ಅಧಪತ್ರ ಕಳಿಸ್ತಾನೆ ದೇವರು ಅಂತ ಮಹಾಗುರು ಬಸವೇಶ್ವರ ಹೇಳ್ತಾರೆ. ಅದಕ್ಕೆ ನಾವು ಮಾತಾಡೋ ಕಾಲಕ್ಕೆ ಒಳಗೊಂದು ಹೊರಗೊಂದು ಇರಬಾರ್ದು. ಆಚರಣೆಗಳ್ರಿ, ಆಚಾರಲಿಂಗ ಇದೆ. ಹಿಂಗೆ ನಡೆದ್ರೆ ಪೂಜಾನೇ ಅದು. ಪೂಜಾನೇ ಗಂಟೆ ಹೊಡ್ಕೊತ, ನೀರು ಹಾಕೋತ, ಗಂಧ ಹೊಡ್ಕೋತ. ಶ್ರಾವಣ ಮಾಸ ಬಂದ ಕೂಡಲೇ ನಮ್ಮ ಬಸವ ಯೋಗ ಕೇಂದ್ರದ ಪತ್ರಿಕೆಗಳ ಇದೆ. ಮೊಟ್ಟಿ ಹೋಯ್ತಾರಪ್ಪ ಬಂದು. ಟೊಂಗೆ ಮುರಿಬೇಡ್ರಿ ತಮ್ಮ ಅಂತ ನಾನು ಹೇಳ್ತೀನಿ, ಕೇಳೋದಿಲ್ಲ. ಅದೇ ಒಂದು 10 ಎಕರೆ ಹಾಕ್ರಪ್ಪ, ಶ್ರೀಮಂತರಿದ್ದೀರಿ ಅಂದೆ ನಾನು ಮೊನ್ನೆ. 4 ಎಕರೆ ಹಾಕ್ರು, ದೇವ್ರು ಹೊಲಿತಾನೆ ಒಮ್ಮೆಗೆ ದುತ್ತಂತ. ಏನು ಎಷ್ಟು ಬೇಕು ಅಷ್ಟು ಒಯ್ಬೇಕಾಯ್ತು. ಪತ್ರಿ ಎಷ್ಟೋ 100,000 ದಳ, 1 ದಳ ಅಂತ 21 100 ದಳ ಅಂತ ಲಕ್ಷ ಬಿಲ್ ವಾರ್ತೀನಿ ಅಂತಪ್ಪ. ಅದರಿಂದ ದೇವರು ಬಾಪದ ಬಂದು ಮುಂದೆ ಇರ್ತಾನಂತ. ಏನಿದು ಆಡಂಬರ ಬೇಡ. ಬರಿಯ ಪತ್ರೆ ತಂದು ಪೂಜಿಸೋ ಕೂಡಲ ಸಂಗಮ ದೇವನ ಸುಮ್ಮನೆ ಸಾಂಕೇತಿಕವಾಗಿರಬೇಕು ಹೊರತು ಬರೀ ಅದನ್ನೇ ಹೂವು ಪತ್ರಿ ಒಟ್ಟಿದರೆ ದೇವರು ಹೊಡಿತಾನಂದರೆ ಅದು ನಾವು ಸರಿಯಾಗಿ ಇನ್ನೂ ಫಿಲಾಸಫಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಆಡಂಬರದ ಬೇಡ, ಆಚಾರವೇ ದೇವ್ರ ಪೂಜೆ. ಇದೇ ಖರೆ ಪೂಜೆ. ನಮಗೆ ನಮ್ಮ ನಿಜವಾದ ಪೂಜೆನೇ ಆಚರಣೆ. ಒಳಗೊಂದು ಹೊರಗೊಂದು ಬದುಕು ಇರಬಾರ್ದು, ಶುದ್ಧವಾದ ಬದುಕು ಇರಬೇಕು. ಆಚಾರಲಿಂಗ ಅನ್ನುವಂಥದ್ದು ಭಾಳ ಶ್ರೇಷ್ಠವಾದ ಲಿಂಗ, ಶ್ರೇಷ್ಠವಾದ ದೇವರಿದು. ಆಚಾರಲಿಂಗ ಭಕ್ತಸ್ನಿಗೆ ಆಚಾರವೇ ಲಿಂಗ. ಮೊದಲು ಆಚಾರವನ್ನೇ ಸತ್ಯಶುದ್ಧವಾಗಿ ಚಾಚು ತಪ್ಪದಂಗೆ ಭಕ್ತನು ಆಚರಣೆ ಮಾಡಬೇಕು. ಇದು ನಮ್ಮ ಮಹಾಗುರು ಬಸವಣ್ಣವರು ಷಟ್ಸ್ಥಳ ತತ್ವಜ್ಞಾನದಲ್ಲಿ ತಿಳಿತಾರೆ. ಯಾಕಂದರೆ ಭಕ್ತ ಸುಳ್ಳು ಹೇಳೋದಿಲ್ಲ. ಸಟೆ ನಾಡದಾತ ಭಕ್ತ ನೋಡ್ರಿ, ಸಟೆ ನಾಡದಾತ ಭಕ್ತ, ಕುಟಿಲ ಕೋಕ ಮಾಡದಾತ ಭಕ್ತ. ನೀಟಲಾಕ್ಷಣ ಧ್ಯಾನದಲ್ಲಿ ಇದ್ದರೆ ನಮ್ಮ ಅಖಂಡೇಶ್ವರ ಲಿಂಗ ಆತನಿಗೆ ಅದರಲ್ಲೇ ಸಿಗ್ತಾನಂತ. ಆ ಪರವಸ್ತು ಸತ್ಯ ನಡೆನುಡಿ ಮಾಡುವಂಥ ಭಕ್ತನಿರ್ತಾನೆ ಅಂತಾರೆ. ಸದಾಚಾರಿಗಳಾಗಬೇಕು, ನೀತಿವಂತರಾಗಬೇಕು, ಹಿಂಸವಾದಿಗಳಾಗಬಾರ್ದು, ಅಹಿಂಸವಾದಿ ಆಗಬೇಕು. ಭಗವಾನ್ ಬುದ್ಧನಂಗೆ, ಅಹಿಂಸಾ ಮೂರ್ತಿ ದಸರೆಯನಂಗೆ. ಮಹಾಗುರು ಬಸವೇಶ್ವರರು ಕಳ್ಳ ಮನೆಗೆ ಬಂದು
ಆಕಳ ಕದ್ಕೊಂಡು ಹೋದಂತೆ. ಆಕಳ ಕದ್ಕೊಂಡು ಹೋದರೆ ಮಹಾಗುರುವೇ ಕಳ್ಳರು ಆಕಳ ಕದ್ಕೊಂಡು ಹೋಗ್ಯಾರ ಅಂತ ಕಳ್ಳರ ಬಗ್ಗೆ ಸೇವಕರು ಹೇಳ್ತಾರೆ. ಬರೀ ಕಳ್ಳರು ಆಕಳೇ ಒಯ್ದಿರೇನೋ, ಅವ್ರಿಗೆ ಹಾಲು ಬೇಕಾಗ್ತವ, ಹಾಲು ಕೊಡೋದಿಲ್ಲ ಕರು ಆಕಳ, ಈ ಕರು ಅಲ್ಲೇ ಒಯ್ದು ಬಿಟ್ಟು ಬರ್ರಿ ಅಂತ ಮಹಾಗುರು ಬಸವೇಶ್ವರಿ ಹೇಳ್ತಾರಂತ ಪ್ರಸಿದ್ಧವಾದ ಕಥೆ ಇದೆ. ಎಷ್ಟು ದಯಾಮಯ ಇರ್ಬೋದು, ಎಷ್ಟೊಂದು ಕರುಣೆಮಯ ಅವರು. ಒಡವೆ ಕದಿಲಕ್ಕೆ ಬಂದವನಿಗೆ ಕೂಡ ಸಂಗಮನಾಥ ಅಂದರು. ಅವನಿಗೆ ಅವನು ಕಳ್ಳನದು ಮಹಾಗುರುವಿಗೆ ಗೊತ್ತಿತ್ತು, ಆದರೂ ಕೂಡ ಅವನನ್ನು ಪರಿವರ್ತನೆ ಮಾಡಬೇಕಾಗಿತ್ತು. ಆಗ ಒಂದಷ್ಟಿದ್ದು ಇವನು ಕಳ್ಳಲ್ಲ, ಇವನು ಕೂಡ ಸಂಗಯ್ಯ, ಆದರೂ ಕೂಡ ಅವನನ್ನು ಪರಿವರ್ತನೆ ಮಾಡಬೇಕಾಗಿತ್ತು. ಆಗ ಒಂದಷ್ಟಿದ್ದು ಇವನು ಕಳ್ಳಲ್ಲ, ಇವನು ಕೂಡ ಸಂಗಯ್ಯ ಅಂದ ಕೂಡಲೇ ಆತ ಒಮ್ಮೆ ಶರಣಾಗ್ಬಿಟ್ಟ. ನೀಲಾಂಬಿಕೆ ಹೇಳ್ತಾರೆ, ಮಹಾಮಾತೆ ನೀಲಾಂಬಿಕೆ ಅವ್ರು ಹೇಳ್ತಾರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡರ ಸಂಗಮ ದೇವನಲ್ಲಿ ಮತ್ತಾರೆ. ನಾನೇ ನನಗೆ ಬೇಕಂತ ಹೆಚ್ಚು ಪ್ರಮಾಣದಲ್ಲಿ ಸಂಪತ್ತು ಸಂಗ್ರಹ ಮಾಡಿಟ್ಕೊಂಡೀನಿ, ಮೊದಲು ನಾನು ತಪ್ಪು ಮಾಡೀನಿ, ಅವ ಬಲುಗಳ್ಳ ಬಂದಾನೆ, ಅವ ಸಂಘ ನನಗೆ ಎಚ್ಚರಿ ಮಾಡಕ್ಕೆ ಬಂದಾನೆ ಅಂತ ತನ್ನ ಮೇಲೆ ತಾನು ಅಪರಾಧ ಇಲ್ಲ ಮಾಡದಿದ್ದರೂ ಕೂಡ ತನ್ನ ಮೇಲೆ ಹಾಕ್ಕೊಂಡಾಗ ಅವನು ತಣ್ಣಗಾದ, ಶರಣಾದ. ನಾನು ಎಂಥ ತಪ್ಪು ಮಾಡಿದೆ, ಎಂಥ ಮಹಾದೇವರ ಹತ್ತಿರ ಬಂದು ನಾನು ಕದಿಲಿಕ್ಕೆ ಬಂದಿನಿಲ್ಲ ಅಂತ ಪಶ್ಚಾತ್ತಾಪಡ್ತಾನೆ. ಹಾಗೆ ಕ್ಷಮಾಗುಣ ಅನ್ನುವಂಥದ್ದು ಬಹಳ ದೊಡ್ಡ ಗುಣ. ಭಕ್ತನು ಆಚಾರ ಲಿಂಗವನ್ನು ಅರ್ಚನೆ ಮಾಡಬೇಕು, ಪರ ಸ್ತ್ರೀಯನ್ನು ಮುಟ್ಟಬಾರ್ದು, ಪರ ಧನವನ್ನು ಮುಟ್ಟಬಾರ್ದು. ಇವತ್ತು ನೋಡ್ತೀವಿ ನಾವು ಇಡೀ ದೇಶದೊಳಗೆ ಕಾಲೇಜಿಗೆ ಹೋಗಿದಂಥ ಹೆಣ್ಣುಮಕ್ಕಳು ಮನೆಗೆ ಸುರಕ್ಷಿತವಾಗಿ ಬರೋದು ಕಷ್ಟ ಆಗಿದೆ. ಯಾವುದೋ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ಆ ಜಾಬ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಕೊನೆಯವರೆಗೆ ಮನೆಗೆ ಬಂದು ಸೇರ್ತಾರೆ ಅಂತ ವಿಶ್ವಾಸ ಇಲ್ಲ. ಇಂಥ ವಾತಾವರಣ ಬೆಳೆದು ಬಿಟ್ಟಿದೆ. ಯಾಕೆ? ಇವರು ಆಚಾರ ಅನ್ನೋದೇ ಗೊತ್ತಿಲ್ಲ, ಆಚಾರದ ಹಿರಿಮೆನೇ ಗೊತ್ತಿಲ್ಲ. ಇವ್ರದ್ದೊಂದು ಮನಸ್ಸಿನ ದುರಾಸೆ ತೀರಿದರೆ ಸಾಕು, ಹಿಂಸೆ ಮಾಡ್ತಾರೆ, ಹೇಸದೆ ಹಿಂಸೆ ಮಾಡ್ತಾರೆ. ತನ್ನ ಬದುಕಿಗಾಗಿ ಇನ್ನೊಬ್ಬರು ಸಾವನ್ನು ತಗೊಳ್ತಾರೆ, ಇನ್ನೊಬ್ಬರು ಸಾವಿನಲ್ಲಿ ತನ್ನ ಬದುಕನ್ನು ಹುಡುಕುವಂಥ ಜನ ಇಡೀ ಮಾನವ ಕುರ್ಕೋಟಿಯಲ್ಲಿ ಹೆಚ್ಚುತ್ತಾ ಇದೆ. ಆತಂಕರಿಯಾದ ಬೆಳವಣಿಗೆ ಇದು. ಇನ್ನೊಬ್ಬರನ್ನ ಅಳಿಸಿ ನಾವು ನಗಬೇಕಂತಾರೆ, ಅವ್ರ ಅಳಿವಿನಲ್ಲೇ ತಾನು ನಗೋದಪ್ಪ. ಎಂಥ ಕೆಟ್ಟ ಪ್ರವೃತ್ತಿ ಇದು. ನಿನಗೆ ಹಂಗೆ ಮಾಡಿದ್ರೆ ಹ್ಯಾಂಗೆ ಮಾಡ್ತೇಪ್ಪ, ನಿನಗೆ ಕೆಟ್ಟ ತ್ರಾಸ ಆಗ್ತದಲ್ಲ, ಅವನಿಗೂ ಹಾನಿ ಆಗ್ತದೆ ಅನ್ನುವಂಥ ಒಂದು ಭಾವ, ಆ ಜ್ಞಾನ ನಮಗೆ ಶರಣರು ಮೂಡಿಸ್ತಾರೆ. ಅದಕ್ಕೆ ಸಕಲ ಪ್ರಾಣಿಗಳನ್ನು ತನ್ನಂತೆ ಕಾಣಬೇಕು ಅಂತ ಹೇಳೋದು. ಇದೇ ತಿಳ್ಕೊಳ್ಳಿಲ್ಲ ಅಂದರೆ, ಇನ್ನೊಬ್ಬರು ನೋವಿಗೆ ತನ್ನ ನೋವಿನ ತಿಳ್ಕೊಳ್ಳಿಲ್ಲ ಅಂದರೆ ಇನ್ಯಾವ ಆಚರಣೆ ಇವರಿಗೆ? ಒಣ ಬರೀ ಶಾಸ್ತ್ರ ಓದ್ರಿ ಅದಕ್ಕೆ ಬರ್ತದೆ. ದ್ವೈತವನ್ನು ಓದಿ ಏನು ಮಾಡುವಿರಯ್ಯ? ಇನ್ನೊಂದು ಮಾತು ಹೇಳ್ತಾರೆ, ಭಾಳ ಒಳ್ಳೆಯ ಮಾತು. ಶಾಸ್ತ್ರ ಓದೋದು, ದೊಡ್ಡ ದೊಡ್ಡ ಶಾಸ್ತ್ರ ಓದೋದಪ್ಪ, ನಾನೇ ಬ್ರಹ್ಮ ಇದ್ದೀನಿ, ನಾ ಶಿವ ಇದ್ದೀನಿ, ಅಹಂ ಬ್ರಹ್ಮಸ್ಮಿ ಅನ್ನೋದು. ಮತ್ತು ಇವ ಜಾತಿ ಅತ್ಯವನು, ಅವನು ಯಾವ ಜಾತಿ, ಅವನು ನಮ್ಮವ್ರು ಯಾರು, ನಿಮ್ಮವ್ರು ಯಾರು, ಏನಿದೆಲ್ಲ ಎಲ್ಲಿ ಹೋಯ್ತಪ್ಪ ನಿಮ್ಮ ಬ್ರಹ್ಮಜ್ಞಾನ? ಯಾರಾದರೂ ಬ್ರಹ್ಮಜ್ಞಾನ ಹೇಳ್ತಕ್ಕಂಥವ್ರು ಯಾರಾದರೂ ಎಂದಾದರೂ ಎಲ್ಲ ಮಾನವರು ಒಂದೇ ಅಂತ ಘೋಷಣೆ ಮಾಡಿದಿರಾ? ಹಂಗೆ ನೀವು ಆಚರಣೆ ಮಾಡಿದಿರಾ ಅಂತ ಬಸವಾದಿ ಶರಣ ಕೇಳ್ತಾರೆ ನಮಗೆ. ಬರೀ ದ್ವೈತವನ್ನು ಓದಿ ಏನು ಮಾಡಿದ್ರಯ್ಯ? ಏನು ಮಾಡಿದ್ರಿ ಶಾಸ್ತ್ರ ಓದಿ? ನಮ್ಮ ಶರಣರಿಗೆ ಉರಿಗೆ ಅರಗಾಯ ಕರಗದ ನಕ್ಕ. ನಮ್ಮ ಶರಣರಿಗೆ ಅವ್ರ ಕಷ್ಟದಲ್ಲಿ, ಅವ್ರ ನೋವಿನಲ್ಲಿ ಉರಿಗೆ ಹಂಗೆ ಅರ್ಗ ಕರ್ಗ ಹೋಗ್ತದೋ ಹಂಗೆ ಕರ್ಗ ಹೋಗ್ಬೇಕಂತ. ಅದು ನನ್ನದೇ ಅಂತ. ಅವರ ಸುಖ ಎನ್ನ ಸುಖ, ಅವರ ದುಃಖ ಎನ್ನ ದುಃಖ ಎಂದು ಅರಿಯದ ನಕ್ಕ. ಯಾವುದು ಓದಿದ್ರೆ ಏನು, ಯಾವ ಶಾಸ್ತ್ರ ಓದಿದ್ರೆ ಏನು, 100 ಓದಿ 100 ಕೇಳಿದರೇನು, ಆಸೆ ಹರಿಯೋದು ಹೊರಗೋಶ ಬಿಡೋದು. ಮಜ್ಜನ ಕೆರೆದು ಫಲವೇನಯ್ಯ? ಎಷ್ಟು ಕ್ಲಿಯರ್ ಹೇಳ್ತಾರೆ. ನೀ ದೇವರಿಗೆ ಅಭಿಷೇಕ ಮಾಡಿದ್ರೆ ಏನು, ಮಜ್ಜನ ಮಾಡಿದ್ರೆ ಏನು, ಯಾವ್ಯಾವುದೋ ಅಭಿಷೇಕಗಳದವಪ್ಪ. ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ, ಜೇನುತುಪ್ಪದ ಅಭಿಷೇಕ, ಗಂಧದ ಅಭಿಷೇಕ. ಯಾಕೆ ಮಾಡ್ತೀರಪ್ಪ ಇವೆಲ್ಲ? ಧ್ಯಾನ ಮಾಡಿರಿ, ಮನಸ್ಸನ್ನು ಏಕಾಗ್ರತೆ ಇಟ್ಟು ಧ್ಯಾನ ಮಾಡಬೇಕು. ದೇವನನ್ನು ಧ್ಯಾನ ಮಾಡಬೇಕು, ದೇವನನ್ನು ಅಂಗೈಲಿಟ್ಟು ದೃಷ್ಟಿ ಇಟ್ಟು ಯೋಗ ಮಾಡಬೇಕು, ಶಿವಯೋಗದಲ್ಲಿ ಲೀನ ಮಾಡಬೇಕು. ಇದಕ್ಕೆ ಬಿಟ್ಟು ಬೇರೆ ದಾರಿ ಇಲ್ಲ. ಇವೆಲ್ಲ ಸುಮ್ಮನೆ ಭ್ರಾಂತಿ. ಇವೆಲ್ಲ ಬರೀ ಸುಲಿಗೆ ಮಾಡೋಕ್ಕೆ, ಇವೆಲ್ಲ ಬರೀ ಡಂಬಾಚಾರ ಮಾಡ್ಕೊಂಡು ಕೂಡೋದು.
ನಿಜವಾದಂಥ ಪೂಜೆ ಯಾವುದು ಅಂದರೆ ನಮ್ಮ ಮನಸ್ಸನ್ನು ಆ ದೈವಿ ಶಕ್ತಿಯಲ್ಲಿ ಯಾವ ರೂಪ ದೇವರು ಅಂತೀರೋ ಅದೇ ರೂಪ ತಿಳ್ಕೊಳ್ರಿ. ಅದಕ್ಕೇನು ರೂಪ ಇಲ್ಲ, ಬಣ್ಣ ಇಲ್ಲ, ಏನೂ ಇಲ್ಲ. ಅದು ಅಗಮ್ಯ, ಅಗೋಚರ, ಅಪ್ರತಿಮ ಇದೆ. ಅದನ್ನು ಧ್ಯಾನ ಮಾಡ್ಲಿಕ್ಕೆ ಕಲಿಯಬೇಕು. ಮನಪೂರ್ವಕ ಧ್ಯಾನ ಮಾಡಬೇಕು ಹೊರತು ಹೊರಗೆ ಅಪ್ಪೇನ ವಸ್ತು ಖರ್ಚು ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ಏನು ರೀ, ಎಷ್ಟೊಂದು ಬ್ಯಾರಲ್ಗಳು ಹಾಲುಗಳು ಹೋತಾವೆ ಹಳ್ಳ ಹರ್ಕೊಂಡು ಹೋದಂಗೆ. ಯಾತಕ್ಕೆ ಬಂತಪ್ಪ? ಆಕಳ ಕಾಯೋರು, ದನ ಕಾಯೋರು, ಹಾಲು ಉತ್ಪತ್ತಿ ಮಾಡೋರು ಬಡವರು, ಅವರು ಕುಡಿಯೋಕ್ಕೆ ಸಿಗಲ್ಲ. ಯಾರು ದುಡಿದಿಲ್ಲೋ ಇವ್ರು ಮಾತ್ರ ಮ್ಯಾಲೆ ಯಾವುದೋ ಮಸ್ತಕ ಅಭಿಷೇಕ ಅಂತ ಮತ್ತಾವುದೋ ಅಭಿಷೇಕ ಅಂತ ಮಾಡಿ ಮಾಡಿ ಹರಿಹಂಗ ಮಾಡ್ತಾರೆ. ಎಂದು ಬದಲಾವಣೆ ಆಗಬೇಕು ನಾವು, ನಮ್ಮ ಮನಸ್ಸು. ಈ ಥರ ದೇವರ ಪೂಜೆ ಅಂದರೆ ಆಡಂಬರ ಅಲ್ಲ. ದೇವನ ಪೂಜೆ ಅಂತಂದ್ರೇನು? ಅದು ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಧ್ಯಾನಿಸೋದು ಮತ್ತು ನಮ್ಮ ಜೀವನದಲ್ಲಿ ಸತ್ಯಶುದ್ಧವಾದ ಆಚರಣೆ ಮಾಡುವುದು. ಇಲ್ಲಿ ಭಕ್ತ ಸ್ತರದಲ್ಲಿ, ಷಟ್ಸ್ತರದಲ್ಲಿ, ಭಕ್ತ ಸ್ತರದಲ್ಲಿ ಎಂಥ ಪೂಜೆ ಇದೆ ನೋಡಿ, ಎಷ್ಟು ಅದ್ಭುತ ಪೂಜೆ ಇದು. ಸುಚಿತ್ತವೇ ಹಸ್ತ ಭಕ್ತನಿಗೆ, ಚಿತ್ತ ಸುದ್ದಿನೇ ಕೈಯದು ಅರ್ಚನೆ ಮಾಡುವಂಥ ಹಸ್ತ. ಎಲ್ಲಾರು ನೋಡಿರಿ ಏನಿದು? ನಿಮ್ಮ ಯಾವ ಆಗಮಗಳದಾವ ಈ ಶಾಸ್ತ್ರ ಹೇಳಿ ನೋಡೋಣ. ನಿಮ್ಮ ಯಾವ ವೇದಗಳಲ್ಲಿದೆ, ಯಾವ ಆಗಮಗಳಲ್ಲಿ, ಯಾವ ಶಾಸ್ತ್ರದಲ್ಲಿದೆ ಇಂಥ ಅರ್ಚನೆ ವಿಧಾನ? ಇದು ಕೇವಲ 12ನೇ ಶತಮಾನದ ಅಪ್ಪ ಬಸವಣ್ಣ ಶರಣರು ಕೊಟ್ಟಿದ್ದೇ ಹೊರತು ಇನ್ನೊಬ್ರು ಯಾರು ಈ ಥರದ ಆಲೋಚನೆ ಮಾಡಿಲ್ಲ. ಸತ್ಯಕ್ಕೆ ನಡಿ ಅಂತ ಹೇಳಿದ್ದಾರೆ. ಎಲ್ಲ ಮಹಾಪುರುಷರು, ಒಳ್ಳೆಯ ಮಹಾಪುರುಷರು ಸತ್ಯಕ್ಕೆ ನಡೆಯೋಕ್ಕೆ ಹೇಳಿದ್ದಾರೆ, ಕೆಟ್ಟದ್ದು ಯಾರು ಹೇಳಿಲ್ಲ. ಆದರೆ ಈ ನಮ್ಮ ಶುದ್ಧ ಚಿತ್ತವೇ ಒಂದು ಹಸ್ತ ಅರ್ಚನೆ ಮಾಡೋ ಹಸ್ತ ಅನ್ನುವಂಥ ಶಬ್ದ ಅದು ಅರಳಿದ್ದು 12ನೇ ಶತಮಾನ ಶರಣರಲ್ಲಿ ಮಾತ್ರ. ಷಟ್ಸ್ಥರ ಕ್ರಮದಲ್ಲಿ ಶುದ್ಧ ಹಸ್ತ, ಚಿತ್ತವೇ ಹಸ್ತ. ಅದಕ್ಕೆ ಕ್ರಿಯಾಶಕ್ತಿ, ಮಾಡುವಂಥ ಕ್ರಿಯೆನೇ ಅದು ಶಕ್ತಿ. ಅಲ್ಲಿರುವಂಥ ವಿಶ್ವಾಸವೇ ಅದು ಭಕ್ತಿ. ನಂಬಬೇಕು, ಇದು ದೇವರು ಅಂತ ನಂಬಬೇಕು, ಅದೇ ಭಕ್ತಿ. ಅದರಿಂದ ಆಗುವಂಥ ಆಚರಣೆಗಳೇನದವ ಶುದ್ಧವಾದ ಆಚರಣೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದಲ್ಲ, ಬೇರೆಯವರಿಗೆಲ್ಲ ಒಳ್ಳೆಯದಾಗ್ತದೆ, ನಾಡಿಗೆ ಒಳ್ಳೆಯದಾಗ್ತದೆ, ಇನ್ನೊಂದು ಜೀವಿಗೆ ಒಳ್ಳೆಯದಾಗ್ತದೆ, ಇನ್ನೊಂದು ಮನುಷ್ಯರಿಗೆ ಒಳ್ಳೆಯದಾಗ್ತದೆ. ಅದಕ್ಕೆ ಅದು ದೇವರು ಅನಿಸ್ಕೊಳ್ತದೆ. ಸತ್ಯ ಶುದ್ಧವಾದ ಆಚರಣೆಯೇ ದೇವರು. ಭಕ್ತ ಅರ್ಚನೆ ಮಾಡುವುದು ಯಾವುದು ಅಂದರೆ ಸತ್ಯ ಸದಾಚಾರ ಆಚರಣೆ.